ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಈ ಒಂದು ವಿಶೇಷ ವಿಡಿಯೋ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಾನು ಪ್ರಮೋದ ಕರಗೂರು. ಸ್ನೇಹಿತರೆ, ಇವತ್ತು ನಾನು ಈ ವಿಡಿಯೋ ಕಾರ್ಯಕ್ರಮವನ್ನು ನಿಮ್ಮ ಮುಂದೆ ಇಡ್ತಾ ಇರತಕ್ಕಂಥ ಒಂದು ಉದ್ದೇಶ ಏನಪ್ಪ ಅಂದರೆ, 1924ನೇ ಇಸ್ವಿ ಡಿಸೆಂಬರ್ ತಿಂಗಳ 26ನೇ ತಾರೀಕು ಇದೇ ಕರ್ನಾಟಕದ ಕುಂದಾನಗರಿ ಅಂತ ಕರೆಸ್ಕೊಳ್ತಕ್ಕಂಥ ಬೆಳಗಾವಿಯಲ್ಲಿ ಶ್ರೀ ಮಹಾತ್ಮ ಗಾಂಧೀಜಿಯವರ ಒಂದು ಅಧ್ಯಕ್ಷತೆಯಲ್ಲಿ 39ನೇ ಅಖಿಲ ಭಾರತೀಯ ಕಾಂಗ್ರೆಸ್ ಪಕ್ಷದ ಒಂದು ಅಧಿವೇಶನ ನಡೆದಿರುತ್ತೆ. ಈ ಒಂದು ಅಧಿವೇಶನ ನಡೆದು ಇವತ್ತಿಗೆ 100 ವರ್ಷಗಳು ತುಂಬಿರ್ತಕ್ಕಂಥದ್ದು. ಶತಮಾನೋತ್ಸವ ಅಂತ ನಾವೇನು ಕರಿತೀವಿ. ಆ ಒಂದು ಹಿನ್ನೆಲೆಯಲ್ಲಿ AICC ಹಾಗೂ KPCCಯ ಸಮಕ್ಷತೆಯಲ್ಲಿ ಇದೇ ಕರ್ನಾಟಕದ ಕುಂದಾನಗರಿ ಬೆಳಗಾವಿಯಲ್ಲಿ ಕಾಂಗ್ರೆಸ್ನವರು ಒಂದು ಕಾರ್ಯಕ್ರಮವನ್ನು ಆಯೋಜಿಸಿರ್ತಕ್ಕಂಥದ್ದು. ಈ ಒಂದು ಕಾರ್ಯಕ್ರಮ ಅವರ ಒಂದು ಪಕ್ಷದ ಒಂದು ವಿಚಾರ. ಆದರೆ ಇವತ್ತು ಇವರು ಮಾಡಿರ್ತಕ್ಕಂಥ ಒಂದು ಪ್ರಮಾದ ಏನಪ್ಪ ಅಂದರೆ, ರಸ್ತೆಯ ವಿಭಜಕ ಹೇಳ್ತೀವಿ, ಆ ಒಂದು ಇಕ್ಕೆಲೆಗಳು ಅಂತ ಏನು ಕರಿತೀವಿ, ಈ ಒಂದು ಭಾಗದಲ್ಲಿ ಇವರು ಹಾಕಿರ್ತಕ್ಕಂಥ ಬ್ಯಾನರ್ಗಳು, ಈ ಬ್ಯಾನರ್ಗಳಲ್ಲಿ ಇವರು ಹಾಕಿರ್ತಕ್ಕಂಥ ಭಾರತದ ಭೂಪಟ ಏನಿದೆ, ಭಾರತದ ಒಂದು ಮ್ಯಾಪ್, ಇಲ್ಲಿ ವಿಕೃತಿಯನ್ನು ಮೆರೆದಿರ್ತಕ್ಕಂಥದ್ದು. ವಿಷಯ ಇಷ್ಟೇ, ಭಾರತದ ಅವಿಭಾಜ್ಯಾಂಗ, ನಮ್ಮ ಭಾರತದ ಮುಕ್ತಮಣಿ ಹೀಗೆಲ್ಲ ಕರೆಸ್ಕೊಳ್ತಕ್ಕಂಥ ಜಮ್ಮು ಮತ್ತು ಕಾಶ್ಮೀರವನ್ನು ಇವರು ವಿಕೃತಿಗೊಳಿಸಿರ್ತಕ್ಕಂಥದ್ದು. ಕಾಂಗ್ರೆಸ್ ಪಕ್ಷದವರ ಈ ಒಂದು ನೀಚ ರಾಜಕೀಯ ಮನಸ್ಥಿತಿ ಇವರ ಒಂದು ನಿಜಾಂಶವನ್ನು, ಅಂದರೆ ಇವರ ಪಕ್ಷದ ಸಿದ್ಧಾಂತದ ಒಂದು ವಾಸ್ತವ ಏನಿದೆ ಅದನ್ನು ತೆರೆದಿಡ್ತಾ ಇದೆ ಜನರ ಮುಂದೆ. ಇವರಿಗೆ ನಾಚಿಕೆ ಆಗಬೇಕು. ಕರ್ನಾಟಕದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀ DK ಶಿವಕುಮಾರ್ ಹೇಳ್ತಾರೆ, ಎಲ್ಲೋ ಒಂದು ಕಡೆ ಎಡವಟ್ಟು ಆಗಿದೆ, ನಾವು ಅದನ್ನು ಸರಿಪಡಿಸಿದ್ದೀವಿ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾರೆ. ಹೇಳೋದಕ್ಕೆ ನಾಚಿಕೆ ಆಗೋದಿಲ್ಲ ನೋಡ್ರಿ DK ಶಿವಕುಮಾರ್ ಅವರೇ. ಜಮ್ಮು ಮತ್ತು ಕಾಶ್ಮೀರ ಅಂದರೆ ಏನು ತಮಾಷೆನಾ? ಯಾವುದಾದ್ರೂ ಒಂದು ದೇಶ ತನ್ನ ಒಂದು ಬ್ಲಾಗ್ನಲ್ಲಿ ಕಾಶ್ಮೀರದ ವಿಚಾರವಾಗಿ ಎಡವಟ್ಟು ಮಾಡಿದರೆ ನಾವು ಖಂಡಿಸ್ತೀವಿ ತೀವ್ರವಾಗಿ, ಅದನ್ನು ಅವರು ಡಿಲೀಟ್ ಮಾಡೋವರೆಗೂ ಬಿಡೋದಿಲ್ಲ. ಆದರೆ ಇವತ್ತು ನಮ್ಮದೇ ದೇಶದ ಒಂದು ರಾಷ್ಟ್ರೀಯ ಪಕ್ಷ ಈ ಕಾಶ್ಮೀರದ ವಿಚಾರವಾಗಿ ಭಾರತದ ಭೂಪಟವನ್ನು ಈ ರೀತಿ ವಿಕೃತಿಗೊಳಿಸಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ನಾಚಿಕೆಗೇಡಿನ ಸಂಗತಿ ಅಂತ ಹೇಳಬೇಕಾಗುತ್ತೆ. ಇವರಿಗೆ ನಾಚಿಕೆ ಆಗಬೇಕು ಕಾಂಗ್ರೆಸ್ ಪಕ್ಷದವರಿಗೆ. ಜಮ್ಮು ಮತ್ತು ಕಾಶ್ಮೀರಕ್ಕಾಗಿ ನಾವು ಸಾವಿರಾರು ಜನ ಸೈನಿಕರನ್ನು ಕಳ್ಕೊಂಡಿದ್ದೀವಿ. 60,000 ಸೈನಿಕರನ್ನು ನಾವು ಕಳ್ಕೊಂಡಿದ್ದೀವಿ ಈಗಾಗಲೇ. ಕಳೆದ 60-70 ವರ್ಷಗಳಿಂದ ನಿರಂತರವಾಗಿ ಪಾಕಿಸ್ತಾನ ಹೇಗಾದರೂ ಮಾಡಿ ಕಾಶ್ಮೀರವನ್ನು ತಮ್ಮ ಹಿಡಿತಕ್ಕೆ ತಗೋಬೇಕು ಅಂತಕ್ಕಂಥ ಒಂದು ಹುನ್ನಾರವನ್ನು ನಡೆಸಿರ್ತಕ್ಕಂಥದ್ದು. ಪ್ರತ್ಯೇಕತವಾದ ಭಯೋತ್ಪಾದನೆ, ಇದರ ಒಂದು ನೆರಳಲ್ಲೇ ಕಾಶ್ಮೀರ ನರಳಿರ್ತಕ್ಕಂಥದ್ದು. ತಮ್ಮ ಮೂಲ ನೆಲೆಯನ್ನೇ ಬಿಟ್ಟು ಕಾಶ್ಮೀರಿ ಪಂಡಿತರು, 5 ಲಕ್ಷ ಕಾಶ್ಮೀರಿ ಪಂಡಿತರು ಕಾಶ್ಮೀರವನ್ನು ಬಿಟ್ಟು ಓಡಿ ಬಂದಿರತಕ್ಕಂಥದ್ದು. ಇದೆಲ್ಲದರ ಒಂದು ಜವಾಬ್ದಾರಿಯನ್ನು ನಮ್ಮ ದೇಶದ ಹಲ್ಕಟ್ಟು ರಾಜಕಾರಣಿಗಳು, ಕೊಳಕು ರಾಜಕಾರಣಿಗಳು ಅಂತ ಹೇಳಬೇಕಾಗುತ್ತೆ. ಇದಕ್ಕೆ ನೀವು ಜವಾಬ್ದಾರಿಯನ್ನು ಹೊರಬೇಕಾಗುತ್ತೆ. ಇವತ್ತೇನು ನೀವು ವಾಸ್ತವವಾಗಿ ತೆರೆದಿಟ್ಟಿದ್ದೀರೋ ಕಾಶ್ಮೀರದ ಒಂದು ವಿಕೃತಿ ಭೂಪಟವನ್ನು, ಇವತ್ತು ಜನರಿಗೆ ನಾನು ಹೇಳಲಿಕ್ಕೆ ಬಯಸ್ತೀನಿ, ಇವತ್ತು ಕಾಶ್ಮೀರ ಹಾಗೇ ಇರ್ತಕ್ಕಂಥದ್ದು. ನಿಜವಾದ ಕಾಶ್ಮೀರ ಇವತ್ತು ಹಾಗೇ ಇರ್ತಕ್ಕಂಥದ್ದು. ನಾವು ಪೊಲಿಟಿಕಲಿ ಮ್ಯಾಪ್ನಲ್ಲಿ ಮಾತ್ರ ಇಡೀ ಕಾಶ್ಮೀರವನ್ನು ನೋಡ್ತೀವಿ. ಅದೇನು ಇವತ್ತು ಕಾಂಗ್ರೆಸ್ ಪಕ್ಷದವರು ನಿಮಗೆ ವಾಸ್ತವವಾಗಿ ತೆರೆದಿಟ್ಟಿದ್ದಾರೋ ಅದೇ ಕಾಶ್ಮೀರವನ್ನು ನಾವು ಹೊಂದಿರತಕ್ಕಂಥದ್ದು. ಹಾಗಾದರೆ ಉಳಿದ ಕಾಶ್ಮೀರ ಇವರು ಬಳುವಳಿಯಾಗಿ ಕೊಟ್ಟಿರ್ತಕ್ಕಂಥದ್ದು. ಒಂದಷ್ಟು ಕಾಶ್ಮೀರವನ್ನು ಪಾಕಿಸ್ತಾನಕ್ಕೆ, ಒಂದಷ್ಟು ಕಾಶ್ಮೀರವನ್ನು ಚೈನಾದವರಿಗೆ. ಇವರು ಮಾಡತಕ್ಕಂಥ ರಾಜತಾಂತ್ರಿಕ ಪ್ರಮಾದಗಳು, ಇವರ ಒಂದು ರಾಜನೀತಿ, ಇವರ ಒಂದು ರಾಜಕೀಯ ವ್ಯವಸ್ಥೆ, ಇವರ ಒಂದು ಆಡಳಿತ ವ್ಯವಸ್ಥೆ ಇವತ್ತು ಕಾಶ್ಮೀರವನ್ನು ಮಣ್ಣುಪಾಲು ಮಾಡಿರ್ತಕ್ಕಂಥದ್ದು. ಉಳಿದ ಕಾಶ್ಮೀರವನ್ನು ನಾವು ಇಟ್ಟುಕೊಂಡು ಅಲ್ಲಿರ್ತಕ್ಕಂಥ ಪ್ರತ್ಯೇಕತಾವಾದಿಗಳನ್ನು, ಅಲ್ಲಿರ್ತಕ್ಕಂಥ ಭಯೋತ್ಪಾದಕರನ್ನು, ಅಲ್ಲಿರ್ತಕ್ಕಂಥ ನಾಲಾಯಕಗಳನ್ನು, ಅಯೋಗ್ಯರನ್ನು ಸಾಕೊಂಡು ನಮ್ಮ ತೆರಿಗೆ ಹಣದಲ್ಲಿ ಇರ್ತಕ್ಕಂಥ ಕಾಶ್ಮೀರವನ್ನು ಉಳಿಸ್ಕೊಂಡಿದ್ದೀವಿ. ಆದರೆ 70 ವರ್ಷ ಆಗಿದೆ ಕಾಶ್ಮೀರವನ್ನು ನಾವು ಕಳ್ಕೊಂಡು. ಇವತ್ತು ನಾವು ವಾಪಸ್ ಪಡಿಬೇಕು ಅಂತಕ್ಕಂಥ ಒಂದು ಜಾಯಮಾನವನ್ನು, ಒಂದು ಮನಸ್ಥಿತಿಯನ್ನು ನಮ್ಮ ದೇಶದ ರಾಜಕಾರಣಿಗಳು ಹೊಂದಿಲ್ಲ ಅಂದರೆ ನಾಚಿಕೆ ಆಗುತ್ತೆ ಹೇಳೋದಕ್ಕೆ. ಇಸ್ರೇಲ್ನವ್ರು ಇದ್ದಾರಲ್ಲ, ಅವ್ರ ಕಾಲು ಕೆಳಗಡೆ ಹೋಗಿ 100 ಬಾರಿ ನೀವು ನುಸುಳಬೇಕಾಗುತ್ತೆ. ಅಯೋಗ್ಯರ ನಾಚಿಕೆ ಆಗಲ್ವಾ ಕಾಶ್ಮೀರದ ವಿಚಾರದಲ್ಲಿ ಹಗುರವಾಗಿ ನಡ್ಕೊಳ್ಳೋದಕ್ಕೆ? ಏನು ಅಂದ್ಕೊಂಡಿದ್ದಾರೆ ನೀವು ಕಾಶ್ಮೀರ ಅಂದರೆ ಕಾಂಗ್ರೆಸ್ ಪಕ್ಷದವರು? ನಿಮ್ಮ ಜವಾಹರ್ಲಾಲ್ ನೆಹರು
16 ವರ್ಷ ಈ ದೇಶದ ಪ್ರಧಾನಿಯಾಗಿದ್ದರು. ಅವರ ಒಂದು ಕಾಲದಲ್ಲಾದಂಥ ಪ್ರಮಾದಗಳು ಇವತ್ತು ನೀವೇ ಅದನ್ನು ನೇರವಾಗಿ ತೆರೆದು ಇಡ್ತಾ ಇದ್ದೀರಾ ಜನರ ಮುಂದೆ. ಕಾಂಗ್ರೆಸ್ ಪಕ್ಷದವರು ನಾಚಿಕೆ ಆಗಬೇಕು. ಡಿ ಕೆ ಶಿವಕುಮಾರ್ ಅವರೇ, ನಾಚಿಕೆ ಆಗೋದಿಲ್ಲ ನಿಮ್ಮಗಳಿಗೆ? ಕಾಶ್ಮೀರದ ವಿಚಾರದಲ್ಲಿ ಇಷ್ಟೊಂದು ಹಗುರವಾಗಿ ನಡೆದುಕೊಳ್ತಕ್ಕಂಥದ್ದು. ನಮ್ಮತನವನ್ನು ನಾವು ಈ ರೀತಿ ವಿಕೃತಿಗೊಳಿಸ್ಕೊಂಡ್ರೆ ಪಕ್ಕದಲ್ಲಿರ್ತಕ್ಕಂಥ ಶತ್ರುಗಳಿಗೆ, ಅದು ಪಾಕಿಸ್ತಾನ ಆಗಿರ್ಬೋದು, ಚೈನಾ ಆಗಿರ್ಬೋದು, ಬಾಂಗ್ಲಾದೇಶ ಆಗಿರ್ಬೋದು, ಏನು ಮಾಡ್ಲಿಕ್ಕೆ ಹೋಗಿದ್ದೀರಾ? ಏನು ಸಂದೇಶವನ್ನು ಕೊಡ್ಲಿಕ್ಕೆ ಹೊರಟಿದ್ದಾರೆ ನೀವು ಕಾಂಗ್ರೆಸ್ನವರು? ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮನ್ನು ನಾವು ಮುಜುಗರಕ್ಕೆ ಒಳಪಡಿಸ್ಕೋಬೇಕಾ? ನಮಗೆ ನಾವೇ ಅವಮಾನ ಮಾಡ್ಕೊಳ್ಳೋದಾ? ಕಾಶ್ಮೀರದ ವಿಚಾರದಲ್ಲಿ ಈ ರೀತಿ ಹಗುರವಾಗಿ ನಡೆದುಕೊಳ್ತಕ್ಕಂಥದ್ದು ಇದೆಯಲ್ಲ, ನಿಜಕ್ಕೂ ಕೂಡ ಇದು ಕಾಂಗ್ರೆಸ್ ಪಕ್ಷಕ್ಕೆ ಶೋಭೆ ತರೋದಿಲ್ಲ. AICC ಅಧ್ಯಕ್ಷರಾದಂಥ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿರ್ಬೋದು, ರಾಹುಲ್ ಗಾಂಧಿಯವರಾಗಿರ್ಬೋದು, ಪ್ರಿಯಾಂಕಾ ಗಾಂಧಿ ಆಗಿರ್ಬೋದು, ಸೋನಿಯಾ ಗಾಂಧಿ ಆಗಿರ್ಬೋದು, ಕರ್ನಾಟಕದ ಮಹಾನುಭಾವರುಗಳು, ಕರ್ನಾಟಕದ ಕಾಂಗ್ರೆಸ್ ನಾಯಕರುಗಳಾಗಿರ್ಬೋದು, ನಾನು ಎಲ್ಲರಿಗೂ ಸೇರಿಸಿ ಹೇಳ್ತಾ ಇದ್ದೀನಿ. ಹಾಗೆ ನಾನು ಭಾರತೀಯ ಜನತಾ ಪಾರ್ಟಿಯನ್ನು ಬಿಡೋದಿಲ್ಲ, ಅವ್ರಿಗೂ ಕೂಡ ಹೇಳ್ತಾ ಇದ್ದೀನಿ. ನೀವು ಕೂಡ ಅಷ್ಟೇ ಭಾಷಣ ಮಾಡ್ತಾನೇ ಇದ್ದೀರಾ. ರಕ್ಷಣಾ ಸಚಿವರಾದಂಥ ಶ್ರೀ ರಾಜನಾಥ್ ಸಿಂಗ್ ಅವರು ಕೂಡ ಭಾಷಣವನ್ನು ಮಾಡಿರ್ತಕ್ಕಂಥದ್ದು, ನಾವು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೆ ಕಾಶ್ಮೀರವನ್ನು ವಶಕ್ಕೆ ತಗೋತೀವಿ ಇಂಥ ಮಾತುಗಳನ್ನು, ಇಂಥ ಭಾಷಣಗಳನ್ನು ಕೇಳಿ ಕೇಳಿ ನಮಗೂ ಸಾಕಾಗಿ ಹೋಗಿದೆ. ರಾಜಕಾರಣಿಗಳು ನಿಮ್ಮ ಭಾಷಣ ಮಾಡೋದನ್ನು ಮೊದಲು ನಿಲ್ಲಿಸಿ. ನಿಮ್ಮ ಕೊಳಕು ಭಾಷಣ ನಮಗೆ ಬೇಕಾಗಿಲ್ಲ. ಕಾಶ್ಮೀರದ ವಿಚಾರದಲ್ಲಿ ನಿಷ್ಪಕ್ಷಪಾತವಾಗಿ, ಕಾಶ್ಮೀರ ನಮಗೆ ಸೇರಿದ್ದು, ಯಾರಪ್ಪಂದು ಅಲ್ಲ. ಅದು ಭಾರತೀಯ ಜನತಾ ಪಾರ್ಟಿ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಪ್ರಾದೇಶಿಕ ಪಕ್ಷಗಳಾಗಿರ್ಬೋದು, ಯಾರೇ ಆಗಿರ್ಬೋದು, ರಾಜಕೀಯ ನಾಯಕರು ಈ ಒಂದು ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಬೇಕು. ರಾಜತಾಂತ್ರಿಕವಾಗಿ, ರಾಜನೀತಿಯಲ್ಲಿ, ರಾಜಕೀಯವಾಗಿ, ಆಡಳಿತ ವ್ಯವಸ್ಥೆ ಒಳಗಡೆ ಇವತ್ತು ಕಾಂಗ್ರೆಸ್ ಪಕ್ಷದವರು ಮಾಡಿರ್ತಕ್ಕಂಥ ಪ್ರಮಾದಗಳು ಇವತ್ತು ಕಾಶ್ಮೀರದ ವಿಚಾರದಲ್ಲಾಗಿರ್ಬೋದು, ಅರುಣಾಚಲ ಪ್ರದೇಶದ ವಿಚಾರದಲ್ಲಾಗಿರ್ಬೋದು, ಗುಜರಾತ್ನ ಸರ್ಕಾರಿ ವಿಚಾರದಲ್ಲಾಗಿರ್ಬೋದು, ಈ ಒಂದು ವಿಚಾರವನ್ನು ನಾವು ನಮ್ಮ ದೇಶದ ಒಂದು ಆಂತರಿಕ ವಿಚಾರ. ಇದು ಜಮ್ಮು ಮತ್ತು ಕಾಶ್ಮೀರ ಅಂತಾರಾಷ್ಟ್ರೀಯ ಒಂದು ವಿವಾದ ಅಲ್ಲ. ಜಮ್ಮು ಮತ್ತು ಕಾಶ್ಮೀರ ಭಾರತಕ್ಕೆ ಸೇರಿರ್ತಕ್ಕಂಥದ್ದು, ಇಂಟರ್ನ್ಯಾಷನಲ್ ಇಶ್ಯೂ ಅಲ್ಲ ಅದು. ವಿಶ್ವಸಂಸ್ಥೆಯವರು ಏನು ಬೇಕಾದರೂ ಹೇಳ್ಬೋದು. ಆದರೆ ನೀವು ಅಯೋಗ್ಯರು, ನೀವು ಮಾಡಿರ್ತಕ್ಕಂಥ ತಪ್ಪುಗಳಿಗೆ ಇವತ್ತು ತಲೆ ತಗ್ಗಿಸಬೇಕಾಗಿದೆ. ನಿಮ್ಮ ಯೋಗ್ಯತೆಗೆ ಕಾಂಗ್ರೆಸ್ನವರು 5 ಲಕ್ಷ ಜನ ಕಾಶ್ಮೀರ ಪಂಡಿತರು ಬಂದರು, ದಿಲ್ಲಿ ಕಡೆ ಬಂದರು, ಅಲ್ಲಿರ್ತಕ್ಕಂಥ ಭಯೋತ್ಪಾದಕರ ಒಂದು ಹಾವಳಿಯನ್ನು ತಡೆಯಲಾರದೆ. ನಿಮ್ಮ ಯೋಗ್ಯತೆಗೆ ಓಡಿ ಬಂದಂಥ ಕಾಶ್ಮೀರಿ ಪಂಡಿತರಿಗೆ ಒಂದು ಪುನರ್ವಸತಿಯನ್ನು ಕಲ್ಪಿಸಿಕೊಡ್ಲಿಕ್ಕೆ ಆಗಲಿಲ್ಲ ನಿಮ್ಗಳಿಗೆ. ನಾಲಾಯಕ್ಕಳ ಕಾಶ್ಮೀರವನ್ನು ವಿಕೃತಿಗೊಳಿಸ್ತೀರಾ. ಇವತ್ತೆಲ್ಲ ಹಳ್ಳಿಯಿಂದ ಹೋದಂಥ ಬಡವರ ಮಕ್ಕಳು ಕಾಶ್ಮೀರವನ್ನು ಕಾಯ್ತಾ ಇರ್ತಕ್ಕಂಥದ್ದು. ಯಾವ ಕಾಂಗ್ರೆಸ್ನ ನಾಯಕನ ಮಗ ಕಾಯ್ತಾ ಇಲ್ಲ, ಯಾವ ರಾಜಕಾರಣಿಯ ಮಗ ಕಾಯ್ತಾ ಇಲ್ಲ, ಯಾವ ಮುಖ್ಯಮಂತ್ರಿ ಮಗ ಕಾಯ್ತಾ ಇಲ್ಲ, ಯಾವ MP ಮಗ ಕಾಯ್ತಾ ಇಲ್ಲ, ಯಾವ MLA ಮಗ ಕಾಯ್ತಾ ಇಲ್ಲ. ಈ ದೇಶದ ಮಣ್ಣಿನ ಮಕ್ಕಳು, ರೈತರ ಮಕ್ಕಳು ಅಂತ ಕರೆಸ್ಕೊಳ್ತಕ್ಕಂಥ ಯಾರು ದೇಶಕ್ಕಾಗಿ ನಾನು ಕೆಲಸ ಮಾಡ್ತೀನಿ ಅಂತಕ್ಕಂಥ ಇಚ್ಛಾಶಕ್ತಿ ಹೊಂದಿರ್ತಾರೋ, ದೇಶಭಕ್ತಿಯನ್ನು ಹೊಂದಿರ್ತಾರೋ ಅಂಥವ್ರ ಮಕ್ಕಳು ಹೋಗಿ ಇವತ್ತು ಕಾಶ್ಮೀರದ ವಿಚಾರದಲ್ಲಿ ತಮ್ಮ ಪ್ರಾಣವನ್ನು ಅರ್ಪಣೆ ಮಾಡ್ತಾ ಇರ್ತಕ್ಕಂಥದ್ದು. ಇವತ್ತು ಕರ್ನಾಟಕದಲ್ಲೂ ಕೂಡ ಆಗಿರ್ತಕ್ಕಂಥದ್ದು. ನಿನ್ನೆ ಜಮ್ಮು ಮತ್ತು ಕಾಶ್ಮೀರದಲ್ಲಾದಂಥ ಒಂದು ದುರಂತ, ನಮ್ಮ ಕರ್ನಾಟಕದ ಒಂದಷ್ಟು ಸೈನಿಕರನ್ನು ಕೂಡ ನಾವು ಕಳ್ಕೊಂಡಿದ್ದೀವಿ. ದೇಶಕ್ಕಾಗಿ ಕೆಲಸ ಮಾಡಿದ್ದಾರೆ ಅವರು. ನೀವು ರಾಜಕಾರಣಿಗಳು ಕಾಶ್ಮೀರದ ವಿಚಾರದಲ್ಲಿ ರಾಜಕೀಯ ಬೇಳೆ ಬೇಯಿಸ್ಲಿಕ್ಕೆ ಹೋಗಬೇಡಿ. ಕಾಂಗ್ರೆಸ್ ಪಕ್ಷದವರಿಗೆ ನಿಜಕ್ಕೂ ಕೂಡ ನಾನು ಹೇಳಲಿಕ್ಕೆ ಬಯಸ್ತೀನಿ, ಇಂಥ ಒಂದು ವಿಚಾರದಲ್ಲಿ ನೀವು ಅತ್ಯಂತ ಗಂಭೀರವಾಗಿ ನಡ್ಕೋಬೇಕಾಗುತ್ತೆ. ಇಂಥ ತಪ್ಪುಗಳನ್ನು ಜನ ಯಾವತ್ತೂ ಕೂಡ ಕ್ಷಮಿಸೋದಿಲ್ಲ, ಯಾರೇ ಆಗಿರ್ಬೋದು. ಜವಾಹರ್ಲಾಲ್ ನೆಹರು ಆಗಿರ್ಬೋದು, ಇಂದಿರಾ ಗಾಂಧಿ ಆಗಿರ್ಬೋದು, ರಾಹುಲ್ ಗಾಂಧಿ ಆಗಿರ್ಬೋದು, ಪ್ರಿಯಾಂಕಾ ಗಾಂಧಿ ಆಗಿರ್ಬೋದು, ಯಾರೇ ಮಾಡಿದರೂ ಕೂಡ ಇಂಥ ಒಂದು ವಿಚಾರಗಳನ್ನು ಕ್ಷಮಿಸೋಕ್ಕಾಗೋದಿಲ್ಲ. ನಾಚಿಕೆ ಆಗಬೇಕು ನಿಮ್ಗಳಿಗೆ, ಅಯೋಗ್ಯರ. ಸ್ನೇಹಿತರ, ಮುಂದಿನ ಒಂದು ವಿಡಿಯೋ ಕಾರ್ಯಕ್ರಮದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ನನ್ನ ಈ ಒಂದು ವಿಡಿಯೋ ಕಾರ್ಯಕ್ರಮ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ ವೀಕ್ಷಕರೇ. ನಾನು ಪ್ರಮೋದ ಕರುಗೂರು. ನಮಸ್ಕಾರ ವೀಕ್ಷಕರೇ, ಧನ್ಯವಾದಗಳು.